ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಈಗ ಇದು ಸಿಂಗಲ್ ಜಸ್ಟಿಸ್ ಬೆಂಚ್ ಇದು ಹೈಕೋರ್ಟ್ ಅಲ್ಲಿ ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಕೊಟ್ಟದ್ದು ಸಿಂಗಲ್. ಒಂದು ಕಡೆ ಸಿದ್ದರಾಮಯ್ಯ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಇದನ್ನ ವಿಭಾಗೀಯ ಪೀಠಕ್ಕೆ ಹೈಕೋರ್ಟ್ ಅಲ್ಲಿ ಹಾಕೊಂಡ್ರೆ ಹೇಗೆ, ಒಬ್ಬರು ಇವರೇನೋ ಯೋಚನೆ ಮಾಡಿ ಇವರು ಒಂದು ವಿಚಾರಣೆಯನ್ನು ಮಾಡಿ ತೀರ್ಪು ಕೊಟ್ಟಿರ್ತಾರೆ, ನನಗಿದು ನ್ಯಾಯ ಸಿಕ್ಕಿಲ್ಲ ಅಂತ ಅನಿಸ್ತಿಲ್ಲ, ಸಿಕ್ಕಿದೆ ಅಂತ ಅನಿಸ್ತಾ ಇಲ್ಲ ನನಗೆ. ಹಾಗಾಗಿ ನನಗೆ ಇಬ್ಬರು ಮೆಂಬರ್ಸ್ ಯಾರಾದರೂ ಇರಲಿ ಅಥವಾ ಮೂವರು ಯಾರಾದರೂ ಇರಲಿ, ಆ ಒಂದು ಪೀಠ ಕೂತ್ಕೊಂಡು ವಿಚಾರಣೆ ಮಾಡಲಿ ಅಂತ ಹೇಳಿ ಈ ಆಪ್ಷನ್ಗೆ ಹೋದಾಗ ಅಷ್ಟರ ಮಟ್ಟಿಗೆ ಅಲ್ಲೂ ವಿಚಾರಣೆ ನಡೆಯೋ ಕಾಲದ ಅಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ಇಂದ ಸೇಫಾ ಅಂತ. ಇವಾಗ ಈ ಏನು ಸಿಂಗಲ್ ಬೆಂಚ್ ಆರ್ಡರ್ ಇದೆ, ಇದು ತುಂಬಾ ಡಿಟೇಲ್ ಆರ್ಡರ್. ಓಕೆ, ನೀವು ಬೇಕಾದ್ರೆ ಗಮನಿಸಬಹುದು. ಆರ್ಡರ್ ಕಾಪಿ 1.5 ತಿಂಗಳಿಗೂ ಮಿಗಿಲಾಗಿ ವಿಚಾರಣೆ ಮಾಡಿ ಎಲ್ಲಾ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರು ಬಂದು ಎಲ್ಲಾ ಸುಪ್ರೀಂ ಕೋರ್ಟಿನ ತೀರ್ಪನ್ನ ತೋರಿಸಿ ವಾದವನ್ನ ಮಂಡಿಸಿದ್ದಾರೆ. ಅವ್ರು ಏನೇನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಉಲ್ಲೇಖ ಮಾಡೋ ಅವಶ್ಯಕತೆ ಇದೆ. ನ್ಯಾಯಪ್ರಸನ್ನ ಅಲ್ಲಿ ಮಾಡಿರ್ತಕ್ಕಂಥ ಅಂಶಗಳು ಮತ್ತೆ ಈ ಕೇಸಿನ ಸತ್ಯಾನುಸತ್ತತೆ ಎರಡಕ್ಕೂ ಮ್ಯಾಚ್ ಆಗುತ್ತಾ, ಮತ್ತೆ ಗವರ್ನರ್ ಮಾಡಿರ್ತಕ್ಕಂಥ ಆದೇಶ ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಹಲವಾರು ಬಾರಿ ಹೇಳಿರ್ಬೋದು. ನೋಡಿ, ಗವರ್ನರ್ ಬೇರೆ ಅರ್ಜಿಗಳೆಲ್ಲ ಹಂಗೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ, ಪ್ರಿಜುಡೈಸ್ ಆಗಿದೆ, ಬೇಕು ಅಂತಾನೆ ಇಮಿಡಿಯೇಟ್ ಆಗಿ ಇಷ್ಟೊಂದು ಸ್ಪೀಡ್ ಆಗಿ ಮಾಡಿ ಯಾವ ಕೇಸಲ್ಲೂ ಮಾಡಿರಲಿಲ್ಲ, ಹಾಗಾಗಿ ಇದರಲ್ಲಿ ಏನೋ ಮಸಲತ್ ಇದೆ ಅಂತ ಹೇಳ್ಬಿಟ್ಟು ಕೇಳಿರ್ಬೋದು. ಆದ್ರೆ ಕೋರ್ಟ್ ಮುಂದೆ ಬರೋದು ಏನು, ಕೋರ್ಟ್ ಅದು ಯಾವುದನ್ನು ಗಮನಕ್ಕೆ ತಗೊಳಕ್ ಚಾನ್ಸೇ ಇಲ್ಲ. ಓನ್ಲಿ ಲಿಮಿಟೆಡ್ ಸ್ಕೋಪ್. ಗವರ್ನರ್ ಏನು ಆದೇಶ ಮಾಡಿದೆ ಅದು ಮಾಡಿರ್ತಕ್ಕಂಥ ಆದೇಶ ಸರಿನೋ ತಪ್ಪು ಅಷ್ಟೇ. ನನ್ನ ರಿಟ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಆರ್ಟಿಕಲ್ 226, 227 ಅಲ್ಲಿ ನಾನು ಇಂಟರ್ಫಿಯರ್ ಆಗ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಅದ್ರ ವಿವೇಚನಾಧಿಕಾರವನ್ನೇ ನಾನು ಕ್ವಶನ್ ಮಾಡಕ್ಕಾಗಲ್ಲ. ಹೌದು, ಬೇರೆದ್ರಲ್ಲಿ ನೀವು ಯಾಕೆ ಬಳಸ್ತಿಲ್ಲ, ಬೇರೆದಕ್ಕೆ ಆತರ ಹೇಳಿಕ್ ಬರಲ್ಲ. ನನ್ನ ವಿವೇಚನಾಧಿಕಾರ ಈ ಕೇಸಲ್ಲಿ ಇವಾಗ ನೋಡಿ, ತೀರ್ಪು ಸಿದ್ದರಾಮಯ್ಯ ವಿರುದ್ಧ ಬಂದಿದ್ರೆ ಹಲವಾರು ಜನ ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಅದು ಸಹಜ. ಹಲವಾರು ಜನಕ್ಕೆ ಇದು ಖುಷಿನೂ ಆಗ್ಬೋದು. ಸೊ ಇಲ್ಲ, ಅವ್ರದ್ದೇ ಪಕ್ಷದವರಿಗೆ ಕೆಲವರಿಗೆ ಖುಷಿನೂ ಆಗ್ಬೋದು, ದುಃಖನೂ ಆಗ್ಬೋದು. ಸೊ ಹಾಗಾಗಿ ಒಂದು ನ್ಯಾಯದ ನಿರ್ಧಾರವನ್ನ ನಾವು ಸ್ವಾಗತ ಮಾಡಬೇಕಾಗತ್ತೆ. ಮತ್ತು ಯಾರೇ ಅಗ್ರೀಡ್ ಪಾರ್ಟಿ ಇರಲಿ, ಅದರ ನೊಂದಂತವ್ರು ಸಿದ್ದರಾಮಯ್ಯ ಅದನ್ನ ಡಿವಿಷನ್ ಬೆಂಚ್ಗೆ ಹೋಗ್ಲಿಕ್ಕೆ, ಅಪೀಲ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ತಿರಸ್ಕರಿಸುವುದು, ಪುರಸ್ಕರಿಸುವುದು ಅಗೇನ್ ಹೌದು ಕೋರ್ಟ್ಗೆ ಬಿಟ್ಟಂತ ವಿಚಾರ. ಅಂದ್ರೆ ಪ್ರತಿಯೊಂದು ಪಕ್ಷದವರು ಅವ್ರಿಗೆ ತಕ್ಕಾಗಿ ಅವರು ಅದನ್ನ ಪದಗಳನ್ನ ಬಳಸ್ಬೋದು ಅಥವಾ ಕೋರ್ಟ್ ಮೇಲೆ ಕಾಮೆಂಟ್ ಮಾಡ್ಬೋದು. ಆದ್ರೆ ನಾವು ಇಲ್ಲಿ ನ್ಯಾಯಾಲಯ ಅಂದ ತಕ್ಷಣ ಯಾವುದೇ ಪಕ್ಷ ಬರೋದಿಲ್ಲ, ಯಾವುದೇ ಪಾರ್ಟಿ ಆಗಲಿ, ಯಾವುದೇ ಲೀಡ್ರು ಆಗಲಿ, ಇದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಬರೋದು ಕಾನೂನು ಅಷ್ಟೇ. ಕಾನೂನು ಬದ್ಧವಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮುಂದಿನ ನಡೆ ಮಾನ್ಯ ವಿಭಾಗೀಯ ಪೀಠಕ್ಕೂ ಹೋಗ್ಬೋದು. ಬಟ್ ಇದೇ ಕೇವಿಯಟ್ಟು, ಅಬ್ರಹಾಂ ಅವರ ಇದೇ ಕೇವಿಯಟ್ಟು ವಿಭಾಗೀಯ ಪೀಠಕ್ಕೆ ಹೋದ್ರೂ ಕೂಡ ಅನ್ವಯ ಆಗುತ್ತಾ? ಹೌದು. ಅಂದ್ರೆ ವಿಭಾಗೀಯ ಪೀಠದಲ್ಲಿ ಸಪರೇಟ್ ಹಾಕಿರ್ಬೇಕು, ಅವರು ಸಪರೇಟ್ ಆಗಿ ಹಾಕೊಂಡಿರ್ಬೇಕು. ಹೌದು, ಸುಪ್ರೀಂ ಕೋರ್ಟ್ ಹಾಕಿದ್ದೀನಿ ಅದನ್ನ ಅಪ್ಲೈ ಮಾಡ್ಕೊಂಡ್ಬಿಡಿ ಇಲ್ಲಿ ಅಂದ್ರೆ ಆಗಲ್ಲ. ಇಲ್ಲೊಂದು ಸಪರೇಟ್ ಆಗಿ ಕೇಳಿರ್ಬೇಕು. ಹೌದು, ಹಾಕಿರ್ತಾರೆ ನನ್ನ ಪ್ರಕಾರ. ಅಷ್ಟೊಂದು ನೆಗ್ಲೆಕ್ಟ್ ಮಾಡಲ್ಲ ಅಂತ ಅನ್ಕೋತೀನಿ. ಇಷ್ಟೊಂದು ಸೆನ್ಸಿಟಿವ್ ಕೇಸ್ ನೀವೇನು ನಿರ್ಧಾರ ತಗೊಳಕ್ ಮುಂಚೆ ನಾನು ಕೇಳಿ ಮಾನ್ಯ ವಿಭಾಗೀಯ ಪೀಠದಲ್ಲೂ ಹಾಕಿರ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಸೊ ಕೇವೆಟ್ ಹಾಕಿದೀನಿ ಅಂದ್ರೆ ನನ್ನ ಕೇಳ್ಬಿಟ್ಟು ನೀವು ಆರ್ಡರ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾರ್ಮಲಿ ಕೇಳ್ಬಿಟ್ಟು ಅಂತ ಹೇಳಿದ್ರೆ ಅಲ್ಲೂ ಕೂಡ ಇದೇ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ವಾದ, ಇವಾಗ ಒಂದು ಅಪೀಲ್ ಹಾಕಿದ ತಕ್ಷಣ ನಾರ್ಮಲಿ ನೋಟಿಸ್ ಹೋಗುತ್ತೆ, ಎರಡದು ಹಿಯರ್ ಮಾಡಬೇಕು, ಅದಕ್ಕೆ ನಾರ್ಮಲ್ ಟೈಮ್ ತಗೊಳುತ್ತೆ. ಅಂತ ಸಂದರ್ಭದಲ್ಲಿ ಅಧೀನ ನ್ಯಾಯಾಲಯ ಏನಾದ್ರು ಒಂದು ಆದೇಶವನ್ನ ಮಾಡಿದ್ರೆ ಇಲ್ಲಿ ಮಾಡಿರ್ತಕ್ಕಂಥ ಅಪೀಲೆ ವೇಸ್ಟ್ ಆಗುತ್ತೆ, ಅನುಚಿತ ಆಗುತ್ತೆ. ಹಾಗಾಗಿ ನಾರ್ಮಲಿ ಏನ್ ಮಾಡ್ತಾರೆ, ಒಂದು ಅಪೀಲ್ ಜೊತೆಗೆ ಒಂದು ಇಂಟರ್ಲೋಕೇಟರಿ ಅಪ್ಲಿಕೇಶನ್ ಹಾಕುತ್ತಾರೆ. ಏನಂತ, ಇಲ್ಲಿ ಅಪೀಲ್ ತೀರ್ಮಾನ ಆಗುವವರೆಗೂ ಮಾನ್ಯ ಅಧೀನ ನ್ಯಾಯಾಲಯಕ್ಕೆ ಡೈರೆಕ್ಷನ್ ಕೊಡಿ, ಯಾವುದೇ ಆದೇಶವನ್ನ ಮಾಡಬಾರ್ದು ಈ ಅಪೀಲ್ ಡಿಸ್ಪೋಸ್ ಆಗುವವರೆಗೂ ಅಂತ. ಸೊ ಅದ್ರ ಮೇಲೆ ದೂರದಾರರ ವಾದವನ್ನ ಆಲಿಸಬೇಕಾಗತ್ತೆ, ಯಾರು ಮಾನ್ಯ ವಿಭಾಗೀಯ ಪೀಠ ಆಗ್ಲಿ, ಸುಪ್ರೀಂ ಕೋರ್ಟ್ ಆಗ್ಲಿ. ಸೊ ಇನ್ ಕೇಸ್ ಏನಾದ್ರು ಸ್ಟೇ ಮಾಡ್ತು ಅಂದ್ರೆ ಮತ್ತೆ ಅಧೀನ ನ್ಯಾಯಾಲಯ ಮುಂದೂಡುತ್ತೆ ದಿನಾಂಕವನ್ನ, ಮತ್ತೆ ವಿಭಾಗೀಯ ಪೀಠದ ಆದೇಶ ಬರೋವರೆಗೂ ಅವ್ರು ಕಾಯ್ಬೇಕಾಗತ್ತೆ. ಸೊ ಇವಾಗ ಹಾಕೋದು ಗ್ಯಾರಂಟಿ ಐದರ್ ಬಿಫೋರ್ ಸುಪ್ರೀಂ ಕೋರ್ಟ್ ಆರ್ ಬಿಫೋರ್ ದಿ ಡಿವಿಷನ್ ಬೆಂಚ್ ಆಫ್ ಕರ್ನಾಟಕ. ಇವಾಗ ತಿಳಿದಿರೋ ಪಟ್ಟಿಗೆ ಅವರು ಕರ್ನಾಟಕ ವಿಭಾಗೀಯ ಪೀಠಕ್ಕೆ ಅವರು ಅಪೀಲ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಏನೋ ಕೇಳ್ತಾರೆ. ಈಗ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಒಂದ್ ಕಡೆ ಇಲ್ಲಿ ಸಿದ್ದರಾಮಯ್ಯ ಅವರ ಮನೆಗೆ ಬರ್ತಾ ಇದ್ದಾರೆ, ಅಲ್ಲಿ ಕಪಿಲ್ ಸಿಬಲ್ ಅವರೊಂದಿಗೂ ಮಾತಾಡ್ತಾ ಇದ್ದಾರೆ, ಅಭಿಷೇಕ್ ಮನು ಸಿಂಘ್ವಿ ಅವರೊಂದಿಗೂ ಮಾತಾಡ್ತಾ ಇದ್ದಾರೆ. ಏಕಕಾಲದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಬೆಳವಣಿಗೆ, ಹೈಕೋರ್ಟ್ ವಿಭಾಗೀಯ ಪೀಠಕ್ಕೂ ಒಂದು ಬೆಳವಣಿಗೆ ಮಾಡಕ್ ಸಾಧ್ಯ ಇಲ್ಲ. ಆ ತರ ಅಂದ್ರೆ ಅವರು ಇರ್ತಕ್ಕಂಥ ಆಪ್ಷನ್ಸ್ ಬಗ್ಗೆ ಈಗ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ, ಅಷ್ಟೇ ಅವಕಾಶಗಳು. ಇವಾಗ ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ
ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಲ್ಲ ರಾಜ್ಯದಲ್ಲೂ ತುಂಬ ಎಮರ್ಜೆನ್ಸಿ ಮ್ಯಾಟರ್ಸ್ ಇರುತ್ತೆ. ಓಕೆ, ನೀವು ಎಷ್ಟೇ ಎಮರ್ಜೆನ್ಸಿ ಮ್ಯಾಟರ್ ಇದ್ರೆ ಅಲ್ಲಿ ಫೈಲ್ ಮಾಡಿ ಟು ಬ್ರಿಂಗ್ ದಿ ಮ್ಯಾಟರ್ ಬಿಫೋರ್ ದಿ ಬೋರ್ಡ್ ಈಸ್ ನಾಟ್ ಎ ಈಸಿ. ಅಷ್ಟು ಸುಲಭ ಅಲ್ಲ ಅದು. ಹೌದು. ಸೊ ಅಷ್ಟೇನು ಅರ್ಜೆನ್ಸಿ ಇದೆ. ವಾಟ್ ಇಸ್ ದಿ ಅರ್ಜೆನ್ಸಿ? ನಿಮಗೆ ನಾನು ಹಿಯರಿಂಗ್ ತಗೋಬೇಕು ಅಂತಂದ್ರೆ ಹಲವಾರು ಕೇಸ್ಗಳು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಹಲವಾರು ವರ್ಷಗಳಿಂದ. ತುಂಬಾ ಎಮರ್ಜೆನ್ಸಿ ಇರ್ತಕ್ಕಂಥದ್ದು. ಇಲ್ಲೇನೋ ಆರೋಪ ಬಂದಿದೆಯಂತೆ, ಸ್ಯಾಂಕ್ಷನ್ ಕೇಳಿದರೆ ಅದನ್ನು ಚಾಲೆಂಜ್ ಮಾಡ್ತಿದ್ದಾರೆ. ತನಿಖೆ ಆಗಲಿ ಬಿಡಲಿ, ಇದರಲ್ಲೇ ನಾವು ಇವತ್ತೇ ತಗೊಂಡು ಆದೇಶ ಮಾಡೋ ಅಂತ ಏನು ಅರ್ಜೆಂಟ್ ಏನಿಲ್ಲ. ಕರೆಕ್ಟ್. ಸೊ ಈ ಥರ ಎಕ್ಸ್ಪ್ರೆಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಚಾನ್ಸ್ ತೊಗೊಳಕ್ಕಿಂತ ಇಲ್ಲಿ ವಿಭಾಗೀಯ ಪೀಠದಲ್ಲಿ ಅಪೀಲ್ ಹಾಕ್ಲಿಕ್ಕೂ ಈಸಿ ಇರ್ತದೆ. ಯಾಕಂದ್ರೆ ಇಲ್ಲಿನ ವಕೀಲರೇ ಎಲ್ಲ ಆರ್ಗ್ಯುಮೆಂಟ್ ಎಲ್ಲ ರಿಟರ್ನ್ ಆರ್ಗ್ಯುಮೆಂಟ್ ಆಗಲಿ ಸಿನಾಪ್ಸಿಸ್ ಆಗಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇರುತ್ತೆ. ಹಾಗಾಗಿ ಇಲ್ಲೇ ಅಪೀಲ್ ಫೈಲ್ ಮಾಡಲಿಕ್ಕೂ ಈಸಿ ಆಗ್ತದೆ. ಮತ್ತೆ ಇಲ್ಲಿನ ಒಂದು ರಾಜ್ಯದ ಹೈಕೋರ್ಟ್ಗೂ ಅಷ್ಟೇ ಪ್ರೆಸರ್ ಇರುತ್ತೆ, ಆದರೆ ಸುಪ್ರೀಂ ಕೋರ್ಟ್ನಷ್ಟು ಇರಲ್ಲ. ಮತ್ತೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಬೋದು ಡಿವಿಷನ್ ಬೆಂಚ್ಗೆ, ಏನಂತ, ನಮ್ಮ ಮ್ಯಾಟರ್ ಸ್ವಲ್ಪ ಅರ್ಜೆನ್ಸಿ ಇದೆ, ಇಟ್ಸ್ ಎ ಸ್ಟೇಟ್ ಮ್ಯಾಟರ್, ಇಟ್ಸ್ ಎ CM ಮ್ಯಾಟರ್, ಹಾಗಾಗಿ ದಯವಿಟ್ಟು ನೀವು ಇವತ್ತೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಓಕೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ಪೀಡಿಯೇಟ್ ಮಾಡೋದ್ರಿಂದ ವಿಭಾಗೀಯ ಪೀಠ ಕರ್ನಾಟಕದಲ್ಲಿ ಅದನ್ನು ಹಾಕೋ ಸಾಧ್ಯತೆಗಳು ನನ್ನ ಪ್ರಕಾರ ಜಾಸ್ತಿ ಇದೆ ಅಂತ ಹೇಳ್ತೀನಿ.